ರೈಲ್ವೆ ಇಲಾಖೆಯ ಕರಾವಳಿ ಭಾಗದ ಹಲವಾರು ವರ್ಷಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಿದೆ ಎಂದು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿವಿಧ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಮಂಗಳೂರು ವಿಭಾಗವನ್ನು ನೈಋತ್ಯ ರೈಲ್ವೆಗೆ ಸೇರ್ಪಡೆಗೊಳಿಸಿರುವುದು ಐತಿಹಾಸಿಕ ತೀರ್ಮಾನವಾಗಿದೆ ಎಂದು ಹೇಳಿದರು. ಅನುಭವದ ಆಧಾರದ ಮೇಲೆ ಹಾಗೂ ಸ್ಥಳೀಯ ಲೋಕಸಭಾ ಸದಸ್ಯರು ಮತ್ತು ತಜ್ಞರ ಸಹಕಾರದೊಂದಿಗೆ ಸುಮಾರು 23 ವರ್ಷಗಳ ಹಳೆಯ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ತಾಂತ್ರಿಕ ತಜ್ಞರು ಕೇರಳ ರಾಜ್ಯನೂ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ, ಮತ್ತೊಂದು ಬೇರೆ ಅಲ್ಲ ಅನ್ನೋದನ್ನು ಮಾಡಿ ಸುಮಾರು 85% ಭಾಗ ನಮ್ಮ ಮಂಗಳೂರು ಭಾಗದ ನಮ್ಮ ಜೀವನದ ವ್ಯವಸ್ಥೆ ಏನಿತ್ತು ಅದು ಸುಮಾರು 23 ವರ್ಷಗಳ ಕಾಲ ಅದು ಪಾಲಕ್ಕಾಡ್ಗೆ ಸೇರಿತ್ತು. ಅದನ್ನು ಈಗ ರಾಷ್ಟ್ರದ ಇವತ್ತು ನಮ್ಮ ಭಾಗವನ್ನು ನಮಗೆ ನಮ್ಮ ಏನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಸೇರಿಸಿದ್ದಾರೆ. ಇದೊಂದು ಐತಿಹಾಸಿಕವಾದ ತೀರ್ಮಾನ.